ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಚಾನಲಲ್ಲಿ ಏನು ವಿಡಿಯೋ ಅಂದರೆ ಭದ್ರಪಲೆಬೆಟ್ಟಲ್ಲಿ ಇರುವ ಅಂಗಾಳ ಪರಮೇಶ್ವರಿ ಟೆಂಪಲಲ್ಲಿ ಕಾಲಭೈರವಾಗೆ ಪೂಜೆ ನಡೀತಿದೆ. ಆ ವಿಡಿಯೋನೇ ನೋಡ್ತಿರೋದು. ಬನ್ನಿ, ಮಿಸ್ ಮಾಡದೆ ಎಂಟು ತನಕ ನೋಡಿ. ಮಂಡಲ ಪೂಜೆ ನಡೆಯಲಿದೆ. ಎಲ್ಲರೂ ಪೂಜೆಗೆ 48 ದಿನ ಅಭಿಷೇಕ ನಡೆಯುತ್ತೆ ಅಮ್ಮನಿಗೆ. ಅದು ಲಾಸ್ಟ್ ದಿನ ಬಂದು ಬೆಳಗ್ಗೆ ಹೋಮ, ಆಮೇಲೆ ಮಧ್ಯಾಹ್ನ ಕಲಶಾಭಿಷೇಕ ಇರುತ್ತೆ ಎಲ್ಲ ದೇವ್ರಿಗೂ. ದಯವಿಟ್ಟು ಎಲ್ಲರೂ ಬನ್ನಿ, ಅಮ್ಮನವರ ಕೃಪೆಗೆ ಪಾತ್ರರಾಗಿ. ಅದೇ ಥರ ನಿಮ್ಮ ಬೇಡಿಕೆಗಳೆಲ್ಲನೂ ಅಮ್ಮ ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾಳೆ. ಬಂದು ಮಂಗಳವಾರ 10 ಗಂಟೆಯಲ್ಲಿ 9:30 ಅಷ್ಟೊತ್ತಿಗೆ ಹೋಮ ಸ್ಟಾರ್ಟ್ ಆಗುತ್ತೆ ಅಮ್ಮ. ಆಮೇಲೆ ಮಧ್ಯಾಹ್ನ ತುಂಬ ಕಲಶಗಳೆಲ್ಲ ಅಭಿಷೇಕ ಮಾಡಿ ಅವತ್ತಿಗೆ 48 ದಿನ ಮುಗಿಯುತ್ತೆ. ಅದಾದಮೇಲೆ ಅಮಾವಾಸ್ಯೆ ಪೂಜೆ ಮಾಮೂಲಿ ಎಲ್ಲರೂ ಖುಷಿದೆ, ವಿಶೇಷವಾಗಿ ನಡೆಯುತ್ತೆ. 27ನೇ ತಾರೀಕು ಅಮಾವಾಸ್ಯೆ ಆಗಿದ್ದು ಬರೋ ಭಾನುವಾರ ಅಮ್ಮನವರಿಗೆ ಗರ್ಭರಕ್ಷಾಂಬಿಕಾಗೆ ಶ್ರೀಮಂತ ಇಟ್ಟಿದ್ದೀವಿ. ಅವತ್ತು ಎಲ್ಲರೂ ಬಂದು, ಅಂದರೆ ಟೈಮಿಂಗ್ಸ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಕರೆಕ್ಟಾಗಿ ಕೇಳ್ಕೊಂಡು ಹೇಳ್ತೀವಿ. 27ನೇ ತಾರೀಕು ಆಡಿ ಪೂರಂ ಅಂತ ಹೇಳ್ತೀವಿ. ಅವತ್ತಿನ ದಿನಾನೇ ಅಮ್ಮನಿಗೆ ಶ್ರೀಮಂತ ಮಾಡಬೇಕು. ಎಲ್ಲ ಅಮ್ಮನಿಗೂ ಮಾಡೋದಿದೆ ಅವತ್ತು. ಅದರಿಂದಾಗಿ ನಾವು ಹೆಂಗೂ ಅಮ್ಮ ಗರ್ಭರಕ್ಷಾಂಬಿಕಾ ಗರ್ಭವತಿಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಆ ಅಮ್ಮನಿಗೆ ಅವತ್ತು ತುಂಬ ವಿಶೇಷವಾಗಿ ಪೂಜೆ ಇದೆ. 27ನೇ ತಾರೀಕು ಅದು ಬೆಳಗ್ಗೆನ ಸಾಯಂಕಾಲ ಅನ್ನೋದನ್ನ ಇನ್ನೊಂದ್ಸರಿ ನಾನು ಹೇಳ್ತೇನೆ. ಆಮೇಲೆ 3ನೇ ತಾರೀಕು, ಅಂದರೆ ಆಡಿ ಮಾಸ 3ನೇ ಭಾನುವಾರ, ಅವತ್ತು ಅಮ್ಮನಿಗೆ ಅಂಬ್ಲಿ ಹುಯ್ಯೋ ಪೂಜೆ ಇದೆ. ಅಂಬ್ಲಿ ಹುಯ್ಯೋ ಕಾರ್ಯಕ್ರಮ. ಎಲ್ಲರೂ ಬಂದು ಎಲ್ಲದಕ್ಕೂ ಸೇರಿ, ಪಾಪ ನಿಮಗೆ ನೆನಪಿರುತ್ತೋ ಇಲ್ವೋ, ಬರ್ತಾ ಇದ್ರೆ ನಾವು ಹೇಳ್ತಾ ಇರ್ತೀವಿ. ಗ್ರೂಪಲ್ಲಿ ಯಾರು ಆ್ಯಡ್ ಆಗಿಲ್ವೋ ದಯವಿಟ್ಟು ಗ್ರೂಪಲ್ಲಿ ಆ್ಯಡ್ ಆಗಿಬಿಡಿ. ಇವತ್ತು ಏನು ಪೂಜೆ ಇದೆ ಅನ್ನೋದನ್ನು ಒಂದಿನ ಮೊದಲೇ ಹೇಳಿರ್ತೀವಿ. ಇವತ್ತು ಕಾಲಭೈರವದ ಅಷ್ಟಮಿ, ಅಂದರೆ ಶುಕ್ರವಾರ. ಈ 3 ದಿನದಲ್ಲಿ ಅದರಲ್ಲೂ ನಾವು ತಮಿಳಲ್ಲಿ ತೇಬಿರೆ ಅಷ್ಟಮಿ ಅಂತ ಹೇಳ್ತೀವಿ. ಈ ದಿನ ಸ್ವಾಮಿಯವರಿಗೆ ಕುಂಬಳಕಾಯಲ್ಲಿ ದೀಪ ಹಚ್ಚಿದ್ರೆ ತುಂಬ ವಿಶೇಷ. ನೀವು ಏನು ಕೇಳ್ತೀರಾ ಆ ಕೋರಿಕೆಗಳನ್ನ ನೆರವೇರಿಸ್ತಾರೆ. ಆ ಥರ ಎಲ್ಲ ಇದೆ. ಅದು ಒಂದಿನ ಮೊದಲೇ ನಾನು ಎಲ್ಲನೂ ಹೇಳ್ತಿರ್ತೇನೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಗ್ರೂಪಲ್ಲಿ ಆ್ಯಡ್ ಆಗಿಬಿಡಿ.
ತಗೊಳ್ರಿ ಜಲ್ದಿ ಅಂಗಾಲ ಪರಮೇಶ್ವರಿ ಟೆಂಪಲಲ್ಲಿ ಕುಂಭ ಅಭಿಷೇಕ ಆಗಿ 48 ದಿವಸ ಮುಗಿಯುತ್ತೆ. ಮಂಗಳವಾರ ಬಂದರೆ ಅವತ್ತಿನ ಪೂಜೆ ಬಂದು ಅಭಿಷೇಕ ಮತ್ತು ಹೋಮ ಮತ್ತು ಸ್ಪೆಷಲ್ ಪೂಜೆಗಳು ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಅಟೆಂಡ್ ಮಾಡಬೇಕು ಅಂತ ಆಸೆ ಇದ್ದರೆ, ಇಲ್ಲಾಂದರೆ ನೀವು ಪೂಜೆಗೆ ಇಲ್ಲ ಅಲಂಕಾರಕ್ಕೆ ನಿಮ್ಗೆ ಏನಾದರೂ ಡೊನೇಷನ್ ಮಾಡಬೇಕಂದ್ರೆ ಮಾಡ್ಬೋದು ಆರಾಮಾಗಿ. ನಾನು ಈ ಅಡ್ರೆಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ನಿಮ್ಗೆ ಏನಾದರೂ ಮಾತಾಡಬೇಕಂದ್ರೆ ಮಾತಾಡ್ಬೋದು. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.